ಈಗ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳ್ಕೊಳ್ಳೋಣ. ಗುರೂಜಿ ತಿಳಿಸಿ. ಖಂಡಿತ. ದ್ವಾದಶ ರಾಶಿಯ ಫಲಾಫಲಗಳ ಬಗ್ಗೆ ನೋಡಿದ್ದಾದಲ್ಲಿ ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ತೃತೀಯ ಸ್ಥಾನದಲ್ಲಿ ಇವತ್ತು ಬುಧನ ಮನೆಯಲ್ಲಿ ಆರ್ದ್ರಾ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥ ಚಂದ್ರ, ಚತುರ್ಥಾಧಿಪತಿ ಇವತ್ತು ಬುಧನ ಮನೆಯಲ್ಲಿರತಕ್ಕಂಥದ್ದು. ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗಿರ್ತಕ್ಕಂಥ ದಿವಸ. ಮನಸ್ಸು ತುಂಬ ಚಂಚಲ ಆಗುತ್ತೆ. ಇವತ್ತು ಬೇಡದೇ ಇರತಕ್ಕಂಥ ವಿಚಾರಗಳ ಬಗ್ಗೆ ನಿಮಗೆ ಗಮನ ಹೋಗುತ್ತೆ. ಮತ್ತು ಇವತ್ತೊಂದು ಶಾರ್ಟ್ ಕಟ್ನಲ್ಲಿ ಕೆಲಸ ಮಾಡ್ಕೊಂಡ್ಬಿಡ್ಬೇಕು ಅನ್ನತಕ್ಕಂಥ ಒಂದು ಇಂಪೇಷನ್ಸ್ ನಿಮ್ಮನ್ನು ತುಂಬ ಕಾಡುತ್ತೆ. ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಎಲ್ಲರೂ ಮಾಡ್ತಾರೆ, ನಾನೊಬ್ಬ ಮಾಡಿದ್ರೆ ಏನು ತಪ್ಪು ಅನ್ನತಕ್ಕಂಥ ಭಾವನೆ ನಮ್ಮಲ್ಲಿ ಬಂದ್ಬಿಡುತ್ತೆ ಎಷ್ಟೋ ಬಾರಿ. ಯಾಕಂದರೆ ಸುತ್ತಲೂ ಸಮಾಜ ಪ್ರಪಂಚ ಆ ಪ್ರಕಾರ ಇರುವಾಗ ಒಮ್ಮೊಮ್ಮೆ ನಾವು ಸಹ ಈ ಥರ ಸಿಕ್ಕಾಕೊಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಆದರೆ ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂತಂದರೆ 100 ಗಾಡಿ ಪಾಸ್ ಆದರೂ ಸಹ ಕ್ಯಾಮ್ರಾ ಕ್ಯಾಪ್ಚರ್ ಮಾಡೋದಿಲ್ಲ. ನಮ್ಮ ಒಂದೇ ಗಾಡಿ, ನಮ್ಮ ಒಂದೇ ಒಂದು ರಿಜಿಸ್ಟ್ರೇಷನ್ ಪ್ಲೇಟ್ ನಂಬರ್ ಮಾತ್ರ ರಿಜಿಸ್ಟರ್ ಆಗಿರುತ್ತೆ, ನೋಟಿಸ್ ಆಗಿರುತ್ತೆ. ನಮ್ಮ ಮನೆಗೆ ಮಾತ್ರ ಅಲ್ಲಿ ಒಂದು ನೋಟಿಸ್ ಬರತಕ್ಕಂಥ ಸಾಧ್ಯತೆಗಳಿರುತ್ತೆ. ಸೊ ಆ ಥರದ ತಪ್ಪನ್ನು ಇವತ್ತಿನ ದಿವಸ ಮೇಷರಾಶಿಯವರು ಮಾಡೋದಕ್ಕೆ ಹೋಗಬಾರ್ದು. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ತೃತೀಯಾಧಿಪತಿ ದ್ವಿತೀಯ ಸ್ಥಾನದಲ್ಲಿ ಬುಧನ ಮನೆಯಲ್ಲಿರತಕ್ಕಂಥದ್ದು. ಇವತ್ತು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನೀವು ವಿರುದ್ಧವಾದಂಥ ಆಲೋಚನೆ ಮಾಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಇವತ್ತು ಸ್ವಲ್ಪ ಯಾವುದೋ ಒಂದು ಹಂತದಲ್ಲಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಲಾಭಾಂಶಗಳನ್ನು ನೀವು ಅಜಾಗರೂಕತೆಯಿಂದ ಕಳ್ಕೊಳ್ಳತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಇವತ್ತಿನ ದಿವಸ ನಿಮ್ಮ ಕುಟುಂಬದಲ್ಲಿ ಏನೋ ಒಂದು ಅಪ್ರಿಯವಾದಂಥ ಒಂದು ಸತ್ಯ ಗೊತ್ತಾಗುತ್ತೆ. ಎಲ್ಲ ಒಂದು ತಂಡದಲ್ಲಿ, ಎಲ್ಲ ಕುಟುಂಬದಲ್ಲಿ, ಎಲ್ಲ ಒಂದು ಟೀಮ್ನಲ್ಲೂ ಸಹ ಏನೋ ಒಂದು ಇನ್ನರ್ ಸೀಕ್ರೆಟ್ಸ್ ಅನ್ನತಕ್ಕಂಥದ್ದು ಇರುತ್ತೆ. ಅದನ್ನು ನಮ್ಮೊಳಗೆ ನಾವು ಇಟ್ಕೋಬೇಕೆ ಹೊರತು ಹೊರಗಿನವ್ರಿಗೆ ಯಾವುದು ಸಹ ತಿಳಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಸಚಿನ್ ತೆಂಡೂಲ್ಕರ್ ಒಂದು ಫೇಮಸ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದ, ಡ್ರೆಸ್ಸಿಂಗ್ ರೂಮ್ ಸೀಕ್ರೆಟ್ಸ್ ಶುಡ್ ಆಲ್ವೇಸ್ ರಿಮೈನ್ ವಿತ್ ಇನ್ ದ ಡ್ರೆಸ್ಸಿಂಗ್ ರೂಮ್ ಅಂತ. ಆ ಪ್ರಕಾರ ನಿಮ್ಮ ಕುಟುಂಬದ ರಹಸ್ಯಗಳು ಏನೇ ಇದ್ರೂ ಸಹ ಅದು ಒಳ್ಳೆಯದೋ ಕೆಟ್ಟದ್ದೋ ನಿಮ್ಮ ಕುಟುಂಬದಲ್ಲಿ ಮಾತ್ರ ಇಟ್ಕೊಂಡಿರಿ. ಯಾವುದೇ ಕಾರಣಕ್ಕೂ ಹೊರಗಿನವ್ರ ಜೊತೆ ಚರ್ಚೆ ಮಾಡತಕ್ಕಂಥ ತಪ್ಪನ್ನು ಇವತ್ತು ನೀವು ಮಾಡೋದಕ್ಕೆ ಹೋಗಬೇಡಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತು ದ್ವಿತೀಯಾಧಿಪತಿ ಇವತ್ತು ನಿಮ್ಮ ರಾಶಿನಲ್ಲೇ ಇರತಕ್ಕಂಥದ್ದು. ಸ್ವಲ್ಪ ಇವತ್ತು ಹಲವಾರು ವಿಚಾರಗಳಿಗೆ ನಿಮಗೆ ಪ್ರಲೋಭನೆಗಳಿಗೆ ತುತ್ತಾಗತಕ್ಕಂಥ ಸಾಧ್ಯತೆ ಇರುತ್ತೆ. ಅಂದರೆ ಇವತ್ತು ಯಾವುದೋ ಒಂದು ಆಮಿಷಗಳಿಗೆ ನೀವು ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆ. ಅದೇ ಪ್ರಕಾರ ಜಡ್ಜ್ಮೆಂಟ್ ಒಂದು ಸಣ್ಣ ಮಟ್ಟದಲ್ಲಿ ಇವತ್ತು ವೇರಿ ಆಗ್ತಕ್ಕಂಥ ಒಂದು ಸಾಧ್ಯತೆ. ಜೊತೆಗೆ ಇವತ್ತು ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ರಾಂಗ್ ವೇನಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ವ್ಯಕ್ತಿಗಳು ಒಂದಷ್ಟು ಜನ ನಿಮ್ಮ ಸರ್ಕಲ್ನಲ್ಲಿ ಇರ್ತಾರೆ. ಅವ್ರ ಮಾತುಗಳಿಗೆ ನೀವು ಅವ್ರ ಪ್ರಭಾವಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆಯಿಂದ ಇರಬೇಕಾಗುತ್ತೆ. ಜೊತೆಗೆ ಇವತ್ತು ನಿಮ್ಮ ರಾಶಿಯಲ್ಲೇ ಇರತಕ್ಕಂಥ ಚಂದ್ರ ಸಪ್ತಮ ಸ್ಥಾನದ ಮೇಲೆ ಇವತ್ತು ದೃಷ್ಟಿಯನ್ನು ಸಹ ಹಾಕಿರೋದ್ರಿಂದ ರಾಹುವಿನ ನಕ್ಷತ್ರ ಯುಕ್ತವಾಗಿರತಕ್ಕಂಥ ಚಂದ್ರ ಇವತ್ತು ಹತ್ತಿರದ ವ್ಯಕ್ತಿಗಳ ಜೊತೆಯಲ್ಲಿ ಸ್ವಲ್ಪ ಮನಸ್ಪರ್ಧೆಗಳು ತರತಕ್ಕಂಥದ್ದು, ಅನುಮಾನಗಳ ಹೊಗೆ ಆಡ್ತಕ್ಕಂಥ ಸಾಧ್ಯತೆ ಇದೆ. ಎಲ್ಲದಕ್ಕೂ ಸಹ ಪರಿಹಾರ ಅಂತಂದರೆ ಪರಿವಾರ ಸಮೇತವಾಗಿರ್ತಕ್ಕಂಥ ಪರಮೇಶ್ವರನ ಸನ್ನಿಧಾನಕ್ಕೆ ಹೋಗಿ ಈಶ್ವರನ ಸನ್ನಿಧಾನದಲ್ಲಿ ಇವತ್ತು ದಾಳಿಂಬೆ ಹಾಕಿರ್ತಕ್ಕಂಥ ಮೊಸರನ್ನವನ್ನು ನೈವೇದ್ಯವನ್ನು ಮಾಡಿಸಿ ನಂತರ 16 ಜನಗಳಿಗೆ ಹಂಚಿ ನೀವು ಕುಟುಂಬ ಸಮೇತವಾಗಿ ಒಂದು 4 ತುತ್ತು ಪ್ರಸಾದವಾಗಿ ಸ್ವೀಕಾರ ಮಾಡಿ ಎಲ್ಲವೂ ಶುಭವಾಗುತ್ತೆ ನಿಮಗೆ. ಕರ್ಕಾಟಕ ರಾಶಿ. ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಇವತ್ತು ವ್ಯಯದಲ್ಲಿರತಕ್ಕಂಥದ್ದು. ಇವತ್ತು ಏನೇ ಡಿಸಿಷನ್ ತಗೋಬೇಕಾದ್ರೂ ಸಹ ನಿಮಗೆ ರಿವರ್ಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇವತ್ತು ಪ್ರತಿದಿನ ನಿಮಗಿರತಕ್ಕಂಥ ಒಂದು ಸ್ಥಿರತೆ, ಒಂದು ಫೋಕಸ್ಸು, ಒಂದು ಕಾನ್ಸಂಟ್ರೇಷನ್ ಎಲ್ಲವನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕಳೆದ 8 ರಿಂದ 10 ದಿವಸಗಳ ಹಿಂದೆ ನಡೆದಿರತಕ್ಕಂಥ ಒಂದು ಸಂಘಟನೆ ನಿಮ್ಮ ಮೇಲೆ ತುಂಬ ದೊಡ್ಡ ಮಟ್ಟದ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಸೊ ಆ ಆಲೋಚನೆಯಿಂದ, ಆ ಒಂದು ಇನ್ಫ್ಲೂಯೆನ್ಸಿಂದ, ಆ ಶಾಕಿಂದ ನೀವು ಹೊರಗಡೆ ಬರಬೇಕಾದಂಥ ಒಂದು ಅನಿವಾರ್ಯತೆ ಇರುತ್ತೆ. ಸೊ ಅದಕ್ಕೆ ಬೇಕಾಗಿರತಕ್ಕಂಥ ಪರಿಹಾರ ಅಂತಂದರೆ ಇವತ್ತು ಸೂರ್ಯನಾರಾಯಣನ ಉಪಾಸನೆಯನ್ನು ಮಾಡ್ತಕ್ಕಂಥದ್ದು. ಇವತ್ತು ಗಾಯತ್ರಿ ದೇವಿಯ ಒಂದು ಸ್ಮರಣೆಯನ್ನು ಮಾಡ್ಕೊಳ್ಳಿ, ಗಾಯತ್ರಿ ಮಂತ್ರವನ್ನು ಕೇಳ್ಕೊಳ್ಳಿ, ಅಥವಾ ಸೂರ್ಯನಾರಾಯಣನಿಗೆ ಸಂಬಂಧಪಟ್ಟಿರತಕ್ಕಂಥ ಕೆಲವು ಸ್ತೋತ್ರಗಳನ್ನು, ವಿಶೇಷವಾದ ಮಂತ್ರಗಳನ್ನು ಹೇಳೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತು ವ್ಯಯಾಧಿಪತಿ ಏಕಾದಶದಲ್ಲಿರತಕ್ಕಂಥ ಒಂದು ವಿಶೇಷವಾದ ಒಂದು ಸನ್ನಿವೇಶ. ಇವತ್ತು ಕಳ್ಕೊಂಡಿರತಕ್ಕಂಥ ವಸ್ತುಗಳು ನಿಮಗೆ ಮತ್ತೆ ಲಾಭ ಆಗ್ತಕ್ಕಂಥ ಸಾಧ್ಯತೆ. ನಿಮ್ಮಿಂದ ದೂರ ಆಗಿರ್ತಕ್ಕಂಥ ವ್ಯಕ್ತಿಗಳು ಮತ್ತೆ ನಿಮಗೆ ಹತ್ತಿರ ಆಗತಕ್ಕಂಥ ಒಂದು ಸಾಧ್ಯತೆ. ಕಳೆದ 4 ರಿಂದ 15 ದಿವಸಗಳೊಳಗಡೆ ನೀವೇನೆಲ್ಲ ಕಳ್ಕೊಂಡಿದ್ದೀರಾ ಆ ನಷ್ಟಗಳೆಲ್ಲವೂ ಸಹ ನಿಮಗೆ, ವಿಶೇಷವಾಗಿ ವ್ಯಾಪಾರಿಗಳಿಗೆ ಇವತ್ತಿನ ದಿವಸ ಅದೆಲ್ಲವೂ ಸಹ ನಿಮಗೆ ಇವತ್ತು ಬ್ಯಾಲೆನ್ಸ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಗೋಚರವಾಗ್ತಾ ಇದೆ. ತುಂಬ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಸ್ವಲ್ಪ ತಾಳ್ಮೆಯಿಂದ ಮುಂದಕ್ಕೆ ಹೋಗಿ ಎಲ್ಲವೂ ಶುಭವಾಗುತ್ತೆ ನಿಮಗೆ.